ओम नारायणाय परिपूर्णगुणार्णवाय विश्वोदय स्थितिलयोन्नेतिप्रदाय ज्ञानप्रदाय विबुधासुरसौख्य दुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापः। भवति यदनुभावादेडमूकोऽपि वाग्मी जडमतिरपि जन्तुर्जायते प्रज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमर्तण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनं मा कृथाः। श्रीसत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्रीगुरुभ्यो नमः। हरिः ओम हरिः ओम हरिः ओम हरिः ओम। हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु हो गया। अशेष सन्मंगलानि सन्तु
ಶ್ಲೋಕೈಕ ಶ್ರವಣಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣ ನಿಖಿಲ ಕಲಿಕೃತ ಕಲ್ಮಷಾಪ ನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಅದ್ಯ ಪ್ರಾತಃ ಸಂಕಲ್ಪ ಗದ್ಯ ವಿವರಣಾರಂಭೆ ಸತಿ ಕಿಂಚಿತ್ ಪುರುಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಪ್ರಾತಃ ಸಂಕಲ್ಪ ಗದ್ಯದ ನಿನ್ನಿನ ದಿನ ಸ್ವೇಚ್ಛೆಯ ಉದ್ಬೋಧಕೇನ ತತ್ಪಾಚಕ ಕಪಿಲೋಪಾಸಕೇನ ಅನ್ನುವ ವಿಶೇಷಣದ ಬಗ್ಗೆ ನಾವು ನಿನ್ನೆ ಚಿಂತೆ ಮಾಡಿದ್ದೇವೆ. ಆನಂತರ ಇವತ್ತಿನ ವಾಕ್ಯ ಈ ರೀತಿಯಾಗಿದೆ. ರಮಾ ವ್ಯತಿರಿಕ್ತೇನ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮೇನ. ವೇದಗಳಲ್ಲಿ ಪರಮಾತ್ಮನ ಸಕಲ ವೇದಗಳಿಂದ ಗಮ್ಯನಾಗಿರ್ತಕ್ಕಂಥವನು ಶ್ರೀಹರಿ. ಆಚಾರ್ಯರು ತಮ್ಮ ಋಗ್ಭಾಷ್ಯದಲ್ಲಿ ನಮಗೆ ಮಾರ್ಗದರ್ಶನವನ್ನು ಮಾಡಿರ್ತಕ್ಕಂಥ ಕ್ರಮ ಇದು. ಆನಂತರ ಪ್ರಣವ, ಗಾಯತ್ರಿ, ಪೂರ್ಣ ಸೂಕ್ತ ಇತ್ಯಾದಿ ಪ್ರಮುಖವಾಗಿರ್ತಕ್ಕಂಥ ಕೇವಲ ಭಗವದ್ವಾಚಿಯಾಗಿರ್ತಕ್ಕಂಥ ಕೆಲವು ವೇದ ಮಂತ್ರಗಳನ್ನು ಬಿಟ್ಟು ಉಳಿದ ಸಕಲ ವೇದಗಳಿಂದ ಪ್ರತಿಪಾದ್ಯಳಾಗಿರ್ತಕ್ಕಂಥವಳು ಮಹಾಲಕ್ಷ್ಮೀ ದೇವಿ. ಇನ್ನು ಮಹಾಲಕ್ಷ್ಮಿಯ ಅಂಬರಣಿ ಸೂಕ್ತ, ಶ್ರೀ ಸೂಕ್ತ ಇತ್ಯಾದಿ, ದುರ್ಗಾ ಸೂಕ್ತ, ಭೂಸೂಕ್ತ ಇತ್ಯಾದಿ ವಿಶಿಷ್ಟವಾಗಿರ್ತಕ್ಕಂಥ ಲಕ್ಷ್ಮೀದೇವಿ ಪರವಾಗಿ ಇರುವ ಮತ್ತು ಪರಮಾತ್ಮನ ಪರವಾಗಿರುವ ಪ್ರಣವಾದಿಗಳಿಂದ ಇವುಗಳನ್ನು ಬಿಟ್ಟು ಉಳಿದೆಲ್ಲ ವೇದಗಳಿಂದ ಪ್ರತಿಪಾದ್ಯನಾಗಿರ್ತಕ್ಕಂಥವನು ವಾಯುದೇವರು. ವಾಯುದೇವರಿಗೋಸ್ಕರ ಇರತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಸೂಕ್ತ ವರ್ಣನೆ ಸಂದರ್ಭಗಳನ್ನು ಬಿಟ್ಟು ಉಳಿದ ಮಂತ್ರಗಳಿಂದ ಗರುಡ, ಶೇಷ, ರುದ್ರರು, ಅವರ ಪತ್ನಿಯರು, ಇಂದ್ರಾದಿಗಳು, ಉಳಿದ ದೇವತೆಗಳು ಪ್ರತಿಪಾದ್ಯರಾಗಿದ್ದಾರೆ. ಇದು ಶ್ರೀಮದಾಚಾರ್ಯರ ಒಂದು ವಿವರಣೆ. ಇಲ್ಲಿ ದೊಡ್ಡ ಪ್ರಶ್ನೆ ಬರ್ತದೆ. ವೇದಗಳು ಅಪೌರುಷೇಯವಾಗಿರ್ತಕ್ಕಂಥವು. ಪರಮಾತ್ಮ ಸೃಷ್ಟಿಯಾದಿಯಲ್ಲಿ ಇವುಗಳನ್ನು ಅಭಿವ್ಯಕ್ತಗೊಳಿಸ್ತಾನೆ. ಆಗ ದೇವತೆಗಳು ಇನ್ನೂ ಹುಟ್ಟಿರೋದಿಲ್ಲ. ಹಾಗಾದರೆ ದೇವತೆಗಳ ವರ್ಣನೆ ಅದರಲ್ಲಿ ಬರೋದು ಹೇಗೆ? ದೈವಿ ಅನೇಕ ಐತಿಹಾಸಿಕ ಘಟನೆಗಳ ವರ್ಣನೆ ಬರೋದು ಹೇಗೆ? ವಾಯುದೇವರು ವಿಷವನ್ನು ಕುಡಿದರು, ವಾಯುರಸ್ಮ ಉಪಾಮಂತತ್ ಅಂತ ತಿಳ್ಕೊಂಡಂತ ಹೇಳತಕ್ಕಂಥ ಸೂಕ್ತ ಇದೆ. ಅದಕ್ಕೆ ನಾವು ಹೇಳ್ತೇವೆ ವಾಯುದೇವರು ಈ ರೀತಿಯಾಗಿ ಕುಡಿದರು, ವಿಷವನ್ನು ಕುಡಿದರು, ಅದನ್ನ ನಂತರ ರುದ್ರದೇವರಿಗೆ ಸ್ವಲ್ಪ ಕೊಟ್ಟರು ಇತ್ಯಾದಿ ವಿವರಣೆ ಬರ್ತದೆ. ಮತ್ತೊಂದು ಕಡೆ ಬರ್ತದೆ ಅರಾಯಿ ಕಾಣೆ ವಿಕಟೆ. ನೋಡಪ್ಪ, ಪರಮಾತ್ಮ ಆ ತಿರುಪತಿಯ ಬೆಟ್ಟದ ಮೇಲೆ ಹೋಗಿ ವಾಸ ಮಾಡಿದ್ದಾನೆ, ಅವನ ಉಪಾಸನೆಯನ್ನು ಮಾಡು, ನಿನ್ನ ಕಷ್ಟಗಳು ದೂರವಾಗ್ತದೆ ಅಂತನೂ ವೇದ ಮಂತ್ರ ಇದೆ. ವೇದದಲ್ಲಿ ಅಸುರರ ಮತ್ತು ದೇವತೆಗಳ ಯುದ್ಧದ ವರ್ಣನೆ ಬರ್ತದೆ. ಇವೆಲ್ಲ ನಂತರ ನಡೆದಿರ್ತಕ್ಕಂಥ ಘಟನೆಗಳು.
ಇವು ಅನಾದಿಯಾದ ವೇದದಲ್ಲಿ ಹೇಗೆ ಬಂದು? ವೇದಾನಾದಿ ಅನಾದಿಯಾದ ವೇದದಲ್ಲಿ ಇವೆಲ್ಲ ಹೇಗೆ ಬಂದು? ವೇದದಲ್ಲಿ ವಶಿಷ್ಠ ಅಂತ ಹೆಸರು ಬರ್ತದೆ, ವಿಶ್ವಾಮಿತ್ರ ಅಂತ ಹೆಸರು ಬರ್ತದೆ. ಇದೆಲ್ಲ ಆದಮೇಲೆ ರಚಿತವಾಗಿದ್ದು ಅಂತಕೊಂಡು ಯಾಕನ್ಬಾರ್ದು ಅನ್ನೋದು ಆಧುನಿಕರ ವಾದ. ವೇದದಲ್ಲಿ ಇತಿಹಾಸವೇ ಇಲ್ಲ, ವೇದದಲ್ಲಿ ತತ್ವಜ್ಞಾನವೇ ಇಲ್ಲ, ವೇದದಲ್ಲಿ ಕೇವಲ ಆಧ್ಯಾತ್ಮಿಕ ಭಗವಂತನ ವರ್ಣನೆ ಇದೆ ಅಂತ ತಿಳ್ಕೊಂಡಂತೇಳಿ ಆಗ್ರಹದಿಂದ ಹೇಳ್ತಕ್ಕಂಥವರು, ಭಾಗವತಾದಿ ಸಕಲ ಪುರಾಣಗಳನ್ನು ಖಂಡನೆ ಮಾಡ್ತಕ್ಕಂಥವರು ಆರ್ಯ ಸಮಾಜದ ದಯಾನಂದ ಸರಸ್ವತಿಯರು ಮತ್ತು ಅವರ ಅನುಯಾಯಿಗಳು. ವೇದವನ್ನು ಕೇವಲ ಆಧ್ಯಾತ್ಮಿಕ ಅರ್ಥದಲ್ಲೇ ತೆಗೆದುಕೊಳ್ಳಬೇಕು ಅಂತನ್ನುವ ಆಗ್ರಹ ಅರವಿಂದ ಅವರದು. ಭಗವದ್ಗೀತೆಯಲ್ಲಿ ಪರಮಾತ್ಮನ ವಚನ ವೇದೇಶ್ಚ ಸರ್ವೈಹಿ ಅಹಮೇವ ವೇದ್ಯ ಅಂತ ತಿಳ್ಕೊಂಡಂತೇಳಿ, ವೇದದ ಸಕಲ ಶಬ್ದಗಳಿಂದ ನಾನೇ ವಾಚ್ಯ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ಹೇಳ್ತಾನೆ. ಹೀಗಿರುವಾಗ ವಾಯುದೇವರು ವೇದ ಪ್ರತಿಪಾದ್ಯರಾಗಿದ್ದಾರೆ, ಇಂದ್ರ ವೇದ ಪ್ರತಿಪಾದ್ಯನಾಗಿದ್ದಾನೆ, ವರುಣ ವೇದ ಪ್ರತಿಪಾದ್ಯನಾಗಿದ್ದಾನೆ ಅಂತೆಲ್ಲ ವರ್ಣನೆ ಮಾಡ್ತಿರಲ್ಲ, ಇದು ಪರಸ್ಪರ ವಿರೋಧ ಆಗಲಿಲ್ಲೇನು? ಪರಸ್ಪರ ವಿರೋಧ ಬರೋದಿಲ್ಲೇನು ಅಂತ ಹೇಳ್ಕೊಂಡಂತ ಹೇಳಿ ಪ್ರಶ್ನೆ ಬಂದಾಗ ಆಚಾರ್ಯರ ಋಗ್ಭಾಷ್ಯವನ್ನು ನಾವು ಚೆನ್ನಾಗಿ ನೋಡಬೇಕು. ಅದರಲ್ಲಿ ವಿಶೇಷವಾಗಿ ಋಗ್ಭಾಷ್ಯದಲ್ಲಿ ಮೇಲೆ ಬರೆದಿರ್ತಕ್ಕಂತಹ ರಾಘವೇಂದ್ರ ಸ್ವಾಮಿಗಳವರ ಗ್ರಂಥ ಮಂತ್ರಾರ್ಥ ಮಂಜರಿ, ಅದರ ಭೂಮಿಕಾ, ಮಂತ್ರಾರ್ಥ ಮಂಜರಿಯ ಭೂಮಿಕಾ ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಗ್ರಂಥ. ಅದನ್ನು ಕೂಡ ತಪ್ಪದೇ ಅಧ್ಯಯನ ಮಾಡಬೇಕು. ಆಗ ವೇದದ ಬಗ್ಗೆ ಒಂದು ಸ್ವಲ್ಪ ಕಲ್ಪನೆ ಬರ್ತದೆ. ಮೊದಲನೇದ್ದು, ಅಕಾರಾದಿ ಸಕಲ ಶಬ್ದ ವಾಚ್ಯನಾಗಿದ್ದರಿಂದಾಗಿ ವರ್ಣಾತ್ಮಕ, ಧ್ವನ್ಯಾತ್ಮಕ ಸಕಲ ಶಬ್ದ ವಾಚ್ಯನ ಪರಮಾತ್ಮನಾದ್ದರಿಂದಾಗಿ ವೇದದಲ್ಲಿ ಬಂದಿರತಕ್ಕಂಥ ಇಂದ್ರ, ಚಂದ್ರ, ಆನಂತರ ವರುಣ, ವಾಯು, ಅಗ್ನಿ, ಮರುತ್, ಆನಂತರ ವಶಿಷ್ಠ, ವಿಶ್ವಾಮಿತ್ರ ಇತ್ಯಾದಿ ಎಲ್ಲ ಶಬ್ದಗಳ ಪ್ರವೃತ್ತಿ ನಿಮಿತ್ತವಾಗಿರ್ತಕ್ಕಂಥ ಪ್ರಮುಖಾರ್ಥ ಅಂತಿಕೊಂಡಂತೇನಿದೆ ಅದು ಪರಮಾತ್ಮನೇ ಎಲ್ಲ ಶಬ್ದಗಳಿಂದ ವಾಚ್ಯನಾಗಿದ್ದಾನೆ. ಇನ್ನು ವೇದಗಳಲ್ಲಿ ಘಟನೆಗಳು ಬರ್ತಾವಲ್ಲ, ಅದನ್ನು ಹೇಗೆ ಅರ್ಥ ಅಂತಿಕೊಂಡಂತಂದರೆ ಒಂದು ಮಾತು ನೆನಪಿಟ್ಕೊಳ್ಬೇಕು. ಇಂದ್ರಾದಿ ಸಕಲ ಶಬ್ದಗಳು ಇವು ಕೇವಲ ಏಕ ವ್ಯಕ್ತಿವಾಚಕವಲ್ಲ. ವಾಯು ಶಬ್ದ ವಾಯು ಪದದ ದ್ಯೋತಕವಾದದ್ದು, ಬ್ರಹ್ಮ ಶಬ್ದ ಬ್ರಹ್ಮ ಪದದ ದ್ಯೋತಕವಾದದ್ದು. ಅದೊಂದು ಬ್ರಹ್ಮ ಪದ. ಹೀಗಾಗಿ ಪ್ರತಿ ಯುಗದ ಪ್ರತಿ ಮಹಾಯುಗದಲ್ಲಿಯೂ ಈ ಬ್ರಹ್ಮದೇವರು ಈ ಇಂದ್ರಾದಿಗಳು ಹೋದನಂತೂ ಕೂಡ ಆ ಸ್ಥಳಕ್ಕೆ ಮತ್ತೊಬ್ಬರು ಬರ್ತಾರೆ, ಮತ್ತೊಬ್ಬರು ಅದೇ ಸ್ಥಳದಲ್ಲಿದ್ದು ಆ ಯೋಗ್ಯತೆ ಉಳ್ಳವರಾಗಿರ್ತಾರೆ. ಆದ್ದರಿಂದಾಗಿ ಇವರು ನಂತರ ಇಂದ್ರಾದಿಗಳು ಹುಟ್ಟಿದರು, ಅವರು ವರ್ಣನೆಯಲ್ಲಿ ಹೇಗೆ ಬಂತು ಅಂತ ಅನ್ನೋದಕ್ಕೋಸ್ಕರ ಹಿಂದಿನ ಇಂದ್ರ ಪದವಿ ಯೋಗ್ಯತೆಯ ಇತ್ಯಾದಿಗಳ ವಿವರಣೆ ಬಂದಿದೆ ಅಂತೇಳಿ ತಿಳ್ಕೊಳ್ಬೇಕು. ಅದಕ್ಕೋಸ್ಕರ ಆಚಾರ್ಯರು ಹೇಳ್ತಾರೆ,
ವೇದಗಳಿಗೆ 3 ಅರ್ಥಗಳಿವೆ ಅಂತ ತಿಳ್ಕೊಳ್ತಾರೆ. ಒಂದು, ಅಗ್ನಿ ಪೂಜೆಯನ್ನು ಮಾಡೋ ಅಗ್ನಿ ಏಳೆ ಪುರೋಹಿತಂ. ಅಗ್ನಿ ಪೂಜೆ ಮಾಡುವಾಗ ಅಗ್ನಿ ಶಬ್ದದಿಂದ, ಅಗ್ನಿ ಶಬ್ದ ವಾಚ್ಯನಾದ ದೇವತೆಯೂ ಇರಲಿ, ಅವನನ್ನು ತೆಗೆದುಕೊಳ್ಬೇಕು. ಆನಂತರ ಶ್ರೀಹರಿಯನ್ನು ಕೂಡ ತೆಗೆದುಕೊಳ್ಬೇಕು. ಅವನ ಅಂತರ್ಗತನಾಗಿರ್ತಕ್ಕಂಥ ಪರಮಾತ್ಮನನ್ನು ತೆಗೆದುಕೊಳ್ಳಲೇಬೇಕು. ಯಾಕಂದರೆ ಅವನಿಂದ ಪ್ರೇರಿತನಾಗಿ ಈ ದೇವತೆಗಳು ಕೆಲಸ ಮಾಡ್ತಾ ಇರ್ತಾರೆ. ಮೂರನೇದ್ದಾಗಿ ಆಧ್ಯಾತ್ಮಿಕವಾದ ರೀತಿಯಲ್ಲಿ ಆ ಶಬ್ದಗಳಿಂದ ವಾಚ್ಯವಾದ ವಿಶಿಷ್ಟ ಗುಣಗಳಿಂದ ಯುಕ್ತನಾದ ನನ್ನ ಅಂತರ್ಯಾಮಿಯಾದ ಭಗವಂತನನ್ನು ಕೂಡ ತೆಗೆದುಕೊಳ್ಬೇಕು. ದೇವತಾ, ನಾರಾಯಣ, ಆಧ್ಯಾತ್ಮಿಕವಾದಂಥ ಅಂತರ್ಯಾಮಿ ದೇವತಾ, ಈ 3 ಅರ್ಥಗಳಲ್ಲಿ ಈ ವೇದ ಮಂತ್ರಗಳಿಗೆ ಅರ್ಥವನ್ನು ಮಾಡಬೇಕು. ವೇದ ಮಂತ್ರಗಳಿಗೆ ಆಧ್ಯಾತ್ಮಿಕ ಅರ್ಥವೂ ಕೂಡ ಇದೆ, ದೇವತಾ ವಾಚ್ಯತ್ವವೂ ಕೂಡ ಇದೆ, ಭಗವದ್ ವಾಚ್ಯತ್ವವೂ ಕೂಡ ಇದೆ. ಕೇವಲ ಆಧ್ಯಾತ್ಮಿಕ ಅರ್ಥ ತೆಗೆದುಕೊಳ್ಬೇಕು, ಈ ವಿಷ್ಣು ನಾರಾಯಣ ಅಂತ ವ್ಯಕ್ತಿನೇ ಇಲ್ಲ ಅಂತಕ್ಕಂಥವರು ದಯಾನಂದರು. ಸ್ವಲ್ಪ ಅವರ ದಾರಿಯಲ್ಲೇ ಸ್ವಲ್ಪ ಬದಲಾವಣೆ ಮಾಡಿ ಆ ರೀತಿ ಅಭಿವ್ಯಕ್ತಪಡಿಸ್ತಕ್ಕಂಥ ಅರವಿಂದವರು. ಇನ್ನು ಕೇವಲ ಆಯಾ ದೇವತೆಗಳ ವಾಚ್ಯವಾಗಿ, ಯಜ್ಞಯಾಗದ ವಾಚ್ಯವಾಗಿ ವೇದಗಳ ಶಬ್ದಗಳ ಅರ್ಥ ಮಾಡಬೇಕು ಅಂತಕ್ಕಂಥವ್ರು ಸಾಯಣಾಚಾರ್ಯರು ಅಂತ ಉಳಿದ ವೇದ ಭಾಷ್ಯಕಾರರು. ಆದರೆ ಶ್ರೀಮದಾಚಾರ್ಯ ಹೇಳ್ತಾರೆ, ಪರಮಾತ್ಮನು ಸಕಲ ವೇದಗಳಿಂದ ವಾಚ್ಯನಾಗಿದ್ದಾನೆ. ಆದರೆ ಅದಕ್ಕಿಂತ ಕೆಲವನ್ನು ಬಿಟ್ಟು ಉಳಿದಗಳಿಂದ ವಾಚ್ಯಳಾಗಿರ್ತಕ್ಕಂಥವಳು ಮಹಾಲಕ್ಷ್ಮೀ ದೇವಿ. ಅವಳನ್ನು ಬಿಟ್ಟು ಉಳಿದ ಶಬ್ದಗಳಿಂದ ವಾಚ್ಯನಾಗಿ ವೇದಗಳಿಂದ ಗುಣಗಳಿಂದ ವಾಚ್ಯನಾಗಿರ್ತಕ್ಕಂಥವ್ರು ವಾಯುದೇವರು. ಅದಕ್ಕಿಂತ ಎಷ್ಟೋ ಕಡಿಮೆ ಸೂಕ್ತಗಳಿಂದ ವಾಚ್ಯನಾಗಿರ್ತಕ್ಕಂಥ ರುದ್ರದೇವರು, ಇಂದ್ರ, ಯಮ, ವರುಣ, ಮರುತ್ತೆಲ್ಲ. ಆದರೆ ಇಲ್ಲಿ ಕೂಡ ಒಂದು ತಾರತಮ್ಯ ಇದೆ. ಆಚಾರ್ಯ ಹೇಳ್ತಾರೆ, ಕೆಲವು ದೇವತೆಗಳು ಒಂದೇ ಶಬ್ದದಿಂದ ವೇದದಿಂದ ವಾಚ್ಯರಾಗಿದ್ದಾರೆ. ಕೆಲವು ದೇವತೆಗಳು ಅರ್ಧ ರುಕ್ಕಿನಿಂದ ವೇದದ ರುಕ್ಕಿನಲ್ಲಿ ಅವರು ವಾಚ್ಯರಾಗಿದ್ದಾರೆ. ಕೆಲವು ದೇವತೆಗಳು ಒಂದು ಪೂರ್ತಿ ರುಕ್ಕಿನ ವರ್ಣದಿಂದ ವಾಚ್ಯರಾಗಿದ್ದಾರೆ. ಇಂದ್ರಾದಿಗಳು ಕೆಲವು ಸೂಕ್ತಗಳಿಂದ ವಾಚ್ಯರಾಗಿದ್ದಾರೆ. ಅಗ್ನಿಯಾದಿಗಳು ಕೆಲವು ಸೂಕ್ತಗಳಿಂದ ವಾಚ್ಯರಾಗಿದ್ದಾರೆ. ರುದ್ರ ಅದಕ್ಕಿಂತ ಹೆಚ್ಚಿನ ಸೂಕ್ತಗಳಿಂದ ವಾಚ್ಯರಾಗಿದ್ದಾರೆ. ವಾಯುದೇವರು ಪರಮಾತ್ಮ ಮತ್ತು ಮಹಾಲಕ್ಷ್ಮಿ ಇವರನ್ನು ಬಿಟ್ಟು ಉಳಿದ ಎಲ್ಲ ಶಬ್ದ ವೇದಗಳಿಂದ ವಾಚ್ಯರಾಗಿದ್ದಾರೆ. ಅದಕ್ಕೆ ರಮಾ ವ್ಯತಿರಿಕ್ತ, ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ, ಮಹಾಲಕ್ಷ್ಮೀ ದೇವಿ ವಿಶೇಷವಾಗಿ ಹೇಳುವ ಪರಮಾತ್ಮನ ವಿಶಿಷ್ಟ ವರ್ಣನೆಯ ಭಗವಂತನಲ್ಲಿ ಪ್ರಸಿದ್ಧವಾದ ವೇದ ಭಾಗವನ್ನು ಬಿಟ್ಟು ಉಳಿದ ಅನಂತ ವೇದಗಳಿಂದ ಪ್ರತಿಪಾದ್ಯರಾಗಿರ್ತಕ್ಕಂಥವರು ವಾಯುದೇವರು. ಉಳಿದ ದೇವತೆಗಳು ಕ್ರಮವಾಗಿ ವಾಚ್ಯರಾಗಿರ್ತಕ್ಕಂಥವರು. ಭಾಗವತ್ ತಾತ್ಪರ್ಯದ 11ನೇ ಸ್ಕಂದದ 16ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಕೆಲವು ವೇದ ವರ್ಣಗಳಿಂದ ವಾಚ್ಯರಾದ ದೇವತೆಗಳಿದ್ದಾರೆ. ಅವರಿಗಿಂತ ಉತ್ತಮರು
ಪದಗಳಿಂದ ಅಭಿವ್ಯಕ್ತವಾಗ್ತಕ್ಕಂಥ ದೇವತೆಗಳು. ಅದಕ್ಕಿಂತ ಉತ್ತಮರು ಪಾದಾಭಿಮಾನಿಗಳಾದ ದೇವತೆಗಳು. ಅದಕ್ಕಿಂತ ಉತ್ತಮರು ಅರ್ಧ ರುಕ್ಕಿನಿಂದಾಗಲೇ ಪ್ರತಿಪಾದ್ಯರಾದ ದೇವತೆಗಳು. ಅದಕ್ಕಿಂತ ಉತ್ತಮರು ಒಂದು ಪೂರ್ತಿ ಸೂಕ್ತ ಅಥವಾ ವರ್ಗಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವರು. ಅವರಿಗಿಂತ ಉತ್ತಮರು ಪೂರ್ತಿ ಸೂಕ್ತಗಳಿಂದ ವಾಚ್ಯರಾಗಿರ್ತಕ್ಕಂಥವರು. ಅದಕ್ಕಿಂತ ಶ್ರೇಷ್ಠ ದೇವತೆಗಳು ಅನೇಕ ಅಧ್ಯಾಯಗಳಿಂದ ವಾಚ್ಯರಾಗಿರ್ತಕ್ಕಂಥವರು. ಅವರಿಗಿಂತ ಉತ್ತಮರು ಅನೇಕ ಅಧ್ಯಾಯಗಳಿಂದ ಕೂಡಿದ ಅಷ್ಟಕಗಳಿಂದ ವಾಚ್ಯರಾದಂಥ ದೇವತೆಗಳು. ಅದಕ್ಕಿಂತ ಉತ್ತಮರು ಅನೇಕ ಶಾಖಾಗಳಿಂದ ಉತ್ತಮರಾಗಿರ್ತಕ್ಕಂಥ ವೇದಗಳು. ಅದಕ್ಕಿಂತ ಉತ್ತಮರು ಸಮಗ್ರ ವೇದದಿಂದ ವಾಚ್ಯರಾಗಿರ್ತಕ್ಕಂಥವರು. ಅದಕ್ಕಿಂತ ಉತ್ತಮರು ಅವರಿಗೆ ನಿಯಾಮಕರಾಗಿರ್ತಕ್ಕಂಥ ದೇವತೆಗಳು. ಅದಕ್ಕಿಂತ ಉತ್ತಮರು ವಾಯುದೇವರು. ಅದಕ್ಕಿಂತ ಉತ್ತಮರು ಮಹಾಲಕ್ಷ್ಮೀ ದೇವಿ. ಅದಕ್ಕಿಂತ ಉತ್ತಮರು ಪರಮಾತ್ಮ. ಭಾಗವತದಲ್ಲಿ ಹೇಳ್ತಾರೆ, ಭಾಗವತ ತಾತ್ಪರ್ಯದಲ್ಲಿ ವರ್ಣನೆ ಬರ್ತದೆ, ವರ್ಣೇಶಾನಿ ಪದಾನ್ಯಾಹು ಪಾದಾಶ್ಚಾಪಿ ತದೀಶ್ವರ ಪಾದಾನಾಂ ಈಶ್ವರಾರ್ಧರ್ಚ ತದೀಶ ರುಚ ಏವತು ರುಚಾಧೀಶಾಃ ವರ್ಗಾಸ್ತು ತೇಷಾಂ ಸೂಕ್ತಂ ಅಧೀಶ್ವರಂ ಸೂಕ್ತಾಧೀಶಾಸ್ತಥಾಧ್ಯಾಯಾಃ ತಥಾಧೀಶಾಃ ತದಧೀಶಾಸ್ತಥಾಷ್ಟಕಾಃ ತದಧೀಶಾಸ್ತಥಾ ಶಾಖಾಃ ವೇದಾಶ್ಚಾಪಿ ತದೀಶ್ವರಃ ವೇದಾನಾಂ ಈಶ್ವರ ವಾಚ್ಯಾಃ ವಾಚ್ಯಾಂ ಈಶ್ವರೋ ಹರಿಃ ನ ಹರೇರೀಶ್ವರಃ ಕಶ್ಚಿತ್ ಕದಾಚಿತ್ ಕ್ವಾಪಿ ವಿದ್ಯತೆ. ಸಕಲ ವರ್ಣಾತ್ಮಕ, ಧನ್ಯಾತ್ಮಕ, ಪಾದಾತ್ಮಕ, ಋಚಾತ್ಮಕ, ವರ್ಗಾತ್ಮಕ, ಸೂಕ್ತಾತ್ಮಕ ಸಕಲ ವೇದ ಪ್ರತಿಪಾದ್ಯನಾಗಿರ್ತಕ್ಕಂಥ ಪರಮಾತ್ಮನು ಆನಂತರ ಅವರ ಜೊತೆಯಲ್ಲಿ ಅವರ ಪತ್ನಿಯರು ಕೂಡ ಆ ಕ್ರಮದಲ್ಲಿ ವಾಚ್ಯರು ಅಂತ ತಿಳ್ಕೊಂಡು ಅಂಥೇಳಿ ವಿಶೇಷವಾದ ಕ್ರಮದಲ್ಲಿ ಅದನ್ನು ಹೇಳ್ತಾರೆ. ಇನ್ನು ವೇದಗಳನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ವೇದಗಳಲ್ಲಿರ್ತಕ್ಕಂಥ ತ್ರಿವಿಧವಾದ ಭಾಷೆ ಗೊತ್ತಿರಬೇಕು. ಮಹಾಭಾರತವನ್ನೇ ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ಮಹಾಭಾರತದಲ್ಲಿ ಬಂದಿರತಕ್ಕಂತಹ ಗುಹ್ಯ, ದರ್ಶನ ಮತ್ತು ಅಭಿಧಾರ್ಥಗಳನ್ನು ಗೊತ್ತಿರಬೇಕಾಗಿತ್ತು. ಆ ಶಬ್ದಗಳು, ಆ ಭಾಷೆಗಳು ಬರಬೇಕಾಗ್ತದೆ. ಗುಹ್ಯ, ದರ್ಶನ ಮತ್ತು ಸಮಾಧಿ ಈ ಮೂರು ಭಾಷೆಗಳು ಗೊತ್ತಿರಬೇಕಾಗ್ತದೆ. ಆ ನಂತರ ಅನೇಕ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸ ಕ್ರಮಗಳಿವೆ. ಅಂತಹ ವ್ಯತ್ಯಾಸ, ಪ್ರಾತಿಲೋಮ್ಯ, ಗೋಮೂತ್ರ, ಪ್ರಘಸ, ಉಕ್ಷಣ, ಸುಧರ, ಸಾಧು 7 ಸಪ್ತಭೇದಗಳು ಗೊತ್ತಿರಬೇಕಾಗ್ತದೆ. 100 ತರಹದ ರೀತಿಗಳಿವೆ. ಗೌಡಿ ಇತ್ಯಾದಿ ಅನೇಕ ರೀತಿಗಳಿವೆ. ಇವುಗಳನ್ನು ತಿಳಿದುಕೊಂಡ ಮೇಲೆ ಮಹಾಭಾರತ ಅರ್ಥ ಆಗ್ತದೆ. ಇನ್ನು ಮಹಾಭಾರತ ಪುರಾಣಾದಿಗಳನ್ನು ಅಧ್ಯಯನ ಮಾಡಿದ ನಂತರ ವೇದಗಳಿಗೆ ಈಗ ಅರ್ಥ ಬರೀಬೇಕು ಅಂತನ್ನೋದು ಗೊತ್ತಾಗ್ತದೆ. ಅದಕ್ಕೆ ಆಚಾರ್ಯರು ತತ್ವನಿರ್ಣಯದಲ್ಲಿ ಹೇಳ್ತಾರೆ, ತ್ರಿಭಾಷಾಂ ಯೋ ನ ಜಾನಾತಿ ರೀತೀನಾಂ ಶತಮೇವಜ ವ್ಯತ್ಯಾಸಾದೀನ್ ಸಪ್ತಭೇದಾನ್ ವೇದಾದ್ಯರ್ಥಂಚ ಯೋ ವದೇತ್ ಸಯಾತಿ ನರಕಂ ಘೋರಂ ಅನ್ಯಥಾ ಅಜ್ಞಾನ ಸಂಭವಂ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್. ಇತಿಹಾಸ ಪುರಾಣಗಳ ಸಹಾಯದಿಂದ ವೇದಗಳಿಗೆ ಅರ್ಥ ಹೇಳಬೇಕು. ಇಲ್ಲದೇ ಇದ್ದರೆ ಅದು ಗೊತ್ತಿಲ್ಲದ ಸುಮ್ಮನೆ ವೇದಕ್ಕೆ ಅರ್ಥ ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ವ್ಯಕ್ತಿಯನ್ನು ಕಂಡರೆ ವೇದ ಭಾಳ ಭಯಭೀತ ನನ್ನನ್ನು ಕಡಿಸಿಬಿಡ್ತಾರೆ ಇವರು ಅಂತ ಹೇಳ್ಕೊಂಡು ಅಂತೇಳಿ
ಅವು ಭಯದ್ವೀತಳಾಗ್ತಾಳಂತೆ. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪುರ್ಹ್ಯೇತ್ ಬಿಭೇತ್ಯಲ್ಪಶ್ರುತಾದ್ವೇದ ಮಾಮಯಂ ಪ್ರಚಲಿಷ್ಯತಿ ಅಂತ ತಿಳ್ಕೊಂಡು ಅಂತೇಳಿ ಅನ್ನೋ ವಿಚಾರವನ್ನು ಆಚಾರ್ಯ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಅನಂತ ವೇದ ಗುಣಪೂರ್ಣ ಅಂತ ಹೇಳ್ತಾ ಇದ್ದಾರೆ. ಅನಂತ ವೇದ ಪ್ರತಿಪಾದ್ಯ ಅಂತಂತಾರೆ. ವೇದ ಅನಂತ ಎಲ್ಲಿದೆ? ಋಗ್ವೇದದಲ್ಲಿ 10,000 ಚಿಲ್ಲರೆ ಋಕ್ಕುಗಳಿವೆ. ಯಜುರ್ವೇದ ಒಂದು 8,000 ಚಿಲ್ಲರೆ, ಸಾಮವೇದ 4,000 ಚಿಲ್ಲರೆ, ಅಥರ್ವವೇದ 6,000 ಚಿಲ್ಲರೆ, ಎಲ್ಲ ಸೇರಿ ಒಂದು 28-27 ಸಾವಿರ ವರ್ಷಕ್ಕೆ ಮತ್ತಕ್ಕಿಂತ ಹೆಚ್ಚಿನ ಋಕ್ಕುಗಳಿಲ್ಲ. ಅನಂತ ವೇದ ಅಂತ ಹೇಗೆ ಹೇಳ್ತೀರಿ? ಕೃತಿಯುಗದಲ್ಲಿ ಇದರ ಬಗ್ಗೆ ಋಗ್ಭಾಷದಲ್ಲಿ ಆಚಾರ್ಯರು ತಿಳಿಸ್ತಾರೆ. ಕೃತಿಯುಗದಲ್ಲಿ ಬ್ರಹ್ಮದೇವರ ನಾಭಿಕಮಲದಿಂದ ಯಾವಾಗ ಪರಮಾತ್ಮ ತನ್ನ ನಾಭಿಕಮಲದಿಂದ ಬ್ರಹ್ಮದೇವರು ಅಭಿವ್ಯಕ್ತರಾದರು. ಬ್ರಹ್ಮದೇವರ ನಾಭಿಕಮಲ ಅಲ್ಲ, ಪರಮಾತ್ಮ ನಾಭಿಕಮಲದಿಂದ. ಆಗ ಅನಂತ ವೇದಗಳನ್ನು ಪರಮಾತ್ಮ ಬ್ರಹ್ಮದೇವರಿಗೆ ಉಪದೇಶ ಮಾಡ್ತಾನೆ. ಬ್ರಹ್ಮದೇವರಿಂದ ಉಪದಿಷ್ಟವಾದ ಆ ವೇದಗಳು ಕೃತಿಯುಗದಲ್ಲಿ ಅದೇ ರೀತಿಯಾಗಿ ವಿಶಿಷ್ಟವಾದ ಕ್ರಮದಲ್ಲಿ ಅದೇ ರೀತಿಯಾಗಿ ಜಗತ್ತಿನಲ್ಲಿ ಅವರು ವಿಶಿಷ್ಟವಾದ ಕ್ರಮದಲ್ಲಿ ಅವು ಪ್ರಸಿದ್ಧವಾಗಿದ್ದವು. ಕೃತಿಯುಗದಲ್ಲಿ ಸ್ವಲ್ಪ ವ್ಯತ್ಯಾಸವಾಗದೇ ಇತ್ತು. ತ್ರೇತಾಯುಗದಲ್ಲಿ ಶಕ್ತಿಗಳು ಕಡಿಮೆ ಆಯ್ತಾ ಬಂತು. ಸ್ವಲ್ಪ ವ್ಯತ್ಯಾಸವಾದಾಗ ಆಗ ಹಯಗ್ರೀವ ದೇವರು ಕೆಲವು ಮಂತ್ರಗಳನ್ನು ಕಡಿಮೆ ಮಾಡಿ ಋಕ್, ನಿಗದ, ಸಾಮ, ಅಥರ್ವ ಅಂತಕೊಂಡಂತ ಹೇಳಿ 4 ವಿಭಾಗಗಳಲ್ಲಿ ಅವುಗಳನ್ನು ಜಗತ್ತಿನ ಎದುರಿಗಿಟ್ಟಿದ್ದಾರೆ. ತಮ್ಮ ಮುಖದಿಂದ, ತಮ್ಮ ನಿಶ್ವಾಸದಿಂದ ವೇದಗಳನ್ನು, ಮುಖದಿಂದ ಸಕಲ ವಿದ್ಯೆಗಳನ್ನು ಅಭಿವ್ಯಕ್ತಗೊಳಿಸಿದ್ದಾರೆ. ಅವುಗಳಿಗೆ ಉಪವೇದ ಅಂತ ತಿಳ್ಕೊಂಡಂತ ಹೇಳಿ ಹೆಸರು. ಆ ನಂತರ ಮುಂದೆ ಗೌತಮರ ಶಾಪದಿಂದ ಯಾವಾಗ ವೇದದ ಜ್ಞಾನದ ಪರಂಪರೆ ನಿಂತೋಯ್ತು, ಅನೇಕ ಜನರು ಅನ್ಯಥಾ ವ್ಯಾಖ್ಯಾನವನ್ನು ಮಾಡಿದರು. ಆ ಸಮಯದಲ್ಲಿ ವೇದವ್ಯಾಸ ದೇವರು ಅವತರಿಸಿ ವೇದಗಳಲ್ಲಿ ಸಾಕಷ್ಟು ಮಂತ್ರಗಳನ್ನು ಬದಿಗಿಟ್ಟು, ಅಸಂಖ್ಯ ಮಂತ್ರಗಳನ್ನು ಬದಿಗಿಟ್ಟು, ಕೆಲವು ಸಲ ಅರ್ಧ ರೊಕ್ಕಗಳನ್ನು ತೆಗೆದುಕೊಂಡು ಇನ್ನೊಂದು ಅರ್ಧ ರೊಕ್ಕ ಮಧ್ಯದಲ್ಲಿ ಕೆಲವು ರೊಕ್ಕಗಳನ್ನು ಬಿಟ್ಬಿಟ್ಟಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಕ್ರಮದಲ್ಲಿ ಈ ಜನಸಾಮಾನ್ಯರಿಗೆ ಅಂತಂದರೆ ಕಲಿಯುಗದಲ್ಲಿ ಉತ್ತಮ ವ್ಯಕ್ತಿಗಳಿಗೆ ಅಧ್ಯಯನ ಮಾಡಬೇಕು ಅಂತ ತಿಳ್ಕೊಂಡಂತ ಹೇಳಿ ಈಗ ನಮಗೆ ಉಪಲಬ್ಧವಾದ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದಗಳನ್ನು ಇಟ್ಟಿದ್ದಾರೆ. ಆದರೆ ಎಲ್ಲವೂ ನಮಗೆ ಉಪಲಬ್ಧ ಇಲ್ಲ. ಋಗ್ವೇದದಲ್ಲಿ 10 ಶಾಖೆಗಳು, ಯಜುರ್ವೇದದಲ್ಲಿ 12 ಶಾಖೆಗಳು, ಆನಂತರ ಸಾಮವೇದದಲ್ಲಿ 100 ಶಾಖೆಗಳು, ಅಥರ್ವವೇದದಲ್ಲಿ 1000 ಶಾಖೆಗಳು, ಅದರಲ್ಲಿ 1, 2, 4 ಶಾಖೆಗಳು ನಮಗೆ ಇವತ್ತು ಉಪಲಬ್ಧ ಇವೆ. ಈ ರೀತಿಯಾಗಿ ವಿಭಾಗವನ್ನು ಮಾಡಿದರು. ವೇದವ್ಯಾಸ ದೇವರು ವಿಭಾಗ ಮಾಡಿ ಇವತ್ತು ನಮ್ಮ ಎದುರಿಗಿರ್ತಕ್ಕಂತಹ ಯಥಾಶಕ್ತಿ ಉಪಲಬ್ಧವಾದಂಥ ವೇದಗಳಿಗೆ ಇದಕ್ಕೆ ಅವಾಂತರ ವೇದ ಅಂತ ತಿಳ್ಕೊಂಡಂತ ಹೇಳಿ ಹೆಸರು. ಮೂಲವೇದ, ಉಪವೇದ, ಅವಾಂತರ ವೇದ. ಮೂಲವೇದ ಪರಮಾತ್ಮ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ್ದು, ಅದು ಅನಂತವಾಗಿರ್ತಕ್ಕಂಥದ್ದು. ಅಂತಹ ಅನಂತ ವೇದಗಳಿಂದಲೂ ವಾಯುದೇವರು ಪ್ರತಿಪಾದ್ಯರಾಗಿದ್ದಾರೆ. ಅದರಲ್ಲಿ ಸಾಕಷ್ಟು ಕಡಿಮೆ ಮಾಡಿ ನಮಗೋಸ್ಕರ ಸತತವಾಗಿ ಕೊಡ್ತಕ್ಕಂಥವರು.
ಸಾಕಷ್ಟು ಕಡಿಮೆ ಮಾಡಿ ಅಂತಿಕೊಂಡಂತಂದರೆ ಹಯಗ್ರೀವ ದೇವರ ಅವತಾರದಿಂದ ಹಿಡಿದುಕೊಂಡು ಇವತ್ತಿನವರೆಗೂ ಬಿಡದೆ ಸತತವಾಗಿ ವೇದಗಳನ್ನು ಉಚ್ಚಾರಣೆ ಮಾಡ್ತಾ ಇದ್ದಾರೆ. ತಮ್ಮ ನಿಶ್ವಾಸದಿಂದ ಅಭಿವ್ಯಕ್ತಪಡಿಸ್ತಾ ಇದ್ದಾರೆ. ಮೊನ್ನೆ ನಾನು ಹಯಗ್ರೀವ ದೇವರ ವಿವರಣೆ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದೇನೆ. ಆದರೂ ಇನ್ನೂ ಮುಗಿದಿಲ್ಲ. ಆದರೂ ಅನಂತಕ್ಕಿಂತಲೂ ಕಡಿಮೆ ಅಂತಕೊಂಡಂತ ಅದನ್ನು ಋಕ್ ನಿಗದ ಸಾಮ ಅಥರ್ವ ಅಂತಕೊಂಡಂಥ ವಿಭಾಗದಲ್ಲಿ ಅದನ್ನು ವಿಭಕ್ತ ಮಾಡಿದ್ದಾರೆ. ವೇದವ್ಯಾಸ ದೇವರು ಎಡಿಟ್ ಮಾಡಿ ಕೊಟ್ಟಿರ್ತಕ್ಕಂತಹ ಅನೇಕ ಮಂತ್ರಗಳನ್ನು ಕಡಿಮೆ ಮಾಡಿ ನಮ್ಮ ಎದುರಿಗಿಟ್ಟಿರ್ತಕ್ಕಂಥ ವೇದ, ಈಗ ಋಗ್ವೇದ ಯಜುರ್ವೇದ ಸಾಮವೇದ ಪುಸ್ತಕ ಏನು ಸಿಗ್ತದೆ ಅಷ್ಟು, ಅದಕ್ಕಿಂತ ಹೆಚ್ಚಿನ ಭಾಗ ಇದೆ, ಅದು ಪುಸ್ತಕದಲ್ಲಿ ಬಂದಿಲ್ಲ. ಇವುಗಳಿಗೆ ಅವಾಂತರ ವೇದ ಅಂತೇಳಿ ಹೆಸರು. ಅದರಿಂದಾಗಿ ವೇದಗಳಿಗೆ ಅನಂತತ್ವ ಇದೆ ಅಂತನ್ನುವುದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸಬೇಕು. ವೇದಗಳಲ್ಲಿ ದೇವತೆಗಳು ವಾಚ್ಯರಾಗಿದ್ದಾರೆ ಅಂತಂತೀರಿ, ವಾಯುದೇವರು ವಾಚ್ಯರಾಗಿದ್ದೀರಿ ಅಂತಂತೀರಿ, ಪರಮಾತ್ಮನ ವಾಚ್ಯನಾಗಿದ್ದಾನೆ ಅಂತಂತೀರಿ. ಹೇಗೆ? ಇಂದ್ರ ಅಂತಿಕೊಂಡಂತಂದರೆ ಇದು ಐಶ್ವರ್ಯ, ಅದನ್ನು ಕೊಡ್ತಕ್ಕಂಥವನು ಇಂದ್ರ. ಐಶ್ವರ್ಯ ಅಂತಿಕೊಂಡಂತಂದರೆ ನಿಯಾಮಕತ್ವ. ಈಶನಶೀಲ ಸ್ವಭಾವಕ್ಕೆ ಐಶ್ವರ್ಯ ಅಂತಿಕೊಂಡಂತೇಳಿ ಕರೀತಾರೆ. ಇನ್ನೊಬ್ಬರನ್ನು ನೇಮನ ಮಾಡ್ತಕ್ಕಂಥದ್ದು. ನಾನು ಈಶ್ವರನೇ, ಯಾಕೆ ಒಂದು 4 ವಿದ್ಯಾರ್ಥಿಗಳನ್ನು ನೇಮನ ಮಾಡ್ತೇನೆ ನನ್ನ ಶಕ್ತಿಯನುಸಾರವಾಗಿ. ನಮ್ಮ ಗುರುಗಳು ಸಾವಿರಾರು ಜನರನ್ನು ನೇಮನ ಮಾಡ್ತಾಯಿದ್ರು, ಅವರು ಇಂದ್ರರೇ. ಆನಂತರ ಅಗ್ನಿರ್ವೈ ದೇವಾನಾಂ ಅವಮಃ, ಅಗ್ನಿ ದೇವತೆಗಳಲ್ಲಿ ಕಡಿಮೆಯವನು, ಅವನು ತನಕ್ಕಿಂತ ಕೆಳಗೆ ಅನೇಕ ಗಂಧರ್ವರು ಇತ್ಯಾದಿಗಳೆಲ್ಲರನ್ನೂ ನೇಮನ ಮಾಡ್ತಾನೆ. ಅವನು ಇಂದ್ರ. ಇನ್ನು ಇಂದ್ರ ದೇವತಾ ಸಂಪೂರ್ಣ ದೇವತೆಗಳನ್ನು ನೇಮನ ಮಾಡ್ತಾನೆ, ಅವನು ಇಂದ್ರ. ಅವನಿಗೆ ನೇಮನ ಮಾಡ್ತಕ್ಕಂಥ ಪಾರ್ವತೀ ದೇವಿ ರುದ್ರದೇವರು ಅವರು ಇಂದ್ರರೇ, ಯಾಕೆ ಅವರು ಇವರನ್ನು ನೇಮನ ಮಾಡ್ತಾರೆ. ಇವರೆಲ್ಲರನ್ನೂ ನೇಮನ ಮಾಡ್ತಕ್ಕಂಥ ವಾಯುದೇವರು ಕೂಡ ಇಂದ್ರರೇ. ಇವರಿಗೂ ನೇಮನ ಮಾಡ್ತಕ್ಕಂಥವಳು ಮಹಾಲಕ್ಷ್ಮೀ ದೇವಿ. ಯಸ್ಯ ಅಪಂಗಲವ ಮಾತ್ರತ ಊರ್ಜಿತಾಶಾಹ ಶ್ರೀಹಿ ಯತ್ ಕಟಾಕ್ಷ ಬಲವತ್ ತ್ಯಜಿತಂ ನಮಾಮಿ, ಅವಳು ಇಂದ್ರಳೆ. ಆ ನಂತರ ಪರಮಾತ್ಮ ಮಹಾಲಕ್ಷ್ಮಿಯನ್ನು ನೇಮನ ಮಾಡ್ತಕ್ಕಂಥವ್ರೆ. ಹೀಗೆ ಇಂದ್ರ ಶಬ್ದದಿಂದ ಇಂದ್ರ ದೇವತೆಯೂ ವಾಚನ ಆಗ್ತಾನೆ, ವಾಯುದೇವಗಳು ವಾಚನ ಆಗ್ತಾರೆ, ಮಹಾಲಕ್ಷ್ಮಿಯೂ ಆಗ್ತಾರೆ, ಪರಮಾತ್ಮನೂ ವಾಚನ ಆಗ್ತಾನೆ. ಯಾಕೆ ಅಂತಕೊಂಡಂತಂದರೆ ಶಬ್ದಕ್ಕೆ ಒಂದು ಅರ್ಥ ಇರ್ತದೆ. ಆ ಅರ್ಥಕ್ಕೆ ನಿಯಮಿತನಾಗಿರ್ತಕ್ಕಂಥ ವ್ಯಕ್ತಿಗಳು ಅದು. ಮಾಧವ ಅಂತ ಹೆಸರನ್ನು ತೆಗೆದುಕೊಳ್ಳೋಣ. ಮಾ ಅಂತಿಕೊಂಡಂತಂದರೆ ಮಹಾಲಕ್ಷ್ಮೀ ದೇವಿ, ಮಹಾಲಕ್ಷ್ಮೀ ಪತಿ ಮಾಧವ, ಪರಮುಖ್ಯ ವೃತ್ತಿಯಿಂದ ಯಾರು? ನಾರಾಯಣ. ಮಹಾಲಕ್ಷ್ಮಿ ಕೂಡ ಮಾಧವಳಾಗ್ತಾಳೆ. ಮಾ ಅಂತಿಕೊಂಡಂತಂದರೆ ಜ್ಞಾನ ಅಂತ ಅರ್ಥ. ಪರಮಾತ್ಮನ ನಂತರ ಸಕಲ ಜ್ಞಾನಗಳಿಗೆ ಅಧಿಪತಿಯಾಗಿರ್ತಕ್ಕಂಥವಳು ಮಹಾಲಕ್ಷ್ಮೀ ದೇವಿ. ಮಾಧವ ಅಂತಿಕೊಂಡಂತಂದರೆ ಮಹಾಲಕ್ಷ್ಮಿ ಅನಂತರ ಇರತಕ್ಕಂಥ ಸರ್ವಜ್ಞತ್ವ. ಆ ಜ್ಞಾನಕ್ಕೆ ಸ್ವಾಮಿಯಾಗಿರ್ತಕ್ಕಂಥವರು ವಾಯುದೇವರು. ಈ ರೀತಿಯಾಗಿ ಅರ್ಥದಲ್ಲಿ ಆಯಾ ಒಂದು ಕೆಟಗರಿಗೆ ಅನುಸಾರವಾಗಿ ಅದಕ್ಕೆ ಹೆಸರು ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಆದರೆ ಮೂಲತಃ ಮಾಧವ ಪ್ರವೃತ್ತಿ ನಿಮಿತ್ತ ಪರಮ ಮುಖ್ಯ ವಾಚನ ಆಗಿರ್ತಕ್ಕಂಥವ್ರು ಪರಮಾತ್ಮ.
ಇದನ್ನು ಮಧ್ವಾಚಾರ್ಯರು ತಿಳಿಸಿಕೊಟ್ಟರು ನಮಗೆ. ಇದನ್ನು ಹೇಳಿಕೊಟ್ಟಂಥವರು ಮಧ್ವಾಚಾರ್ಯರು. ಅದಕ್ಕೋಸ್ಕರವೇ ಪ್ರಮಾಣ ಈ ರೀತಿಯಾಗಿ ಹೇಳ್ತಾರೆ. ಶಬ್ದ ಪ್ರವೃತ್ತಿ ನಿಮಿತ್ತಕ್ಕೆ ಕಾರಣರಾಗಿರ್ತಕ್ಕಂತಹ ಸರ್ವೇಂದ್ರಿಯ ನಿಯಾಮಕರಾಗಿರ್ತಕ್ಕಂತಹ ದೇವತೆಗಳು, ಆ ದೇವತೆಗಳಿಗೂ ನಿಯಾಮಕರಾಗಿರ್ತಕ್ಕಂತಹ ಮುಖ್ಯ ಪ್ರಾಣದೇವರು ಇವರು ಕೂಡ ರಮಾ ವ್ಯತಿರಿಕ್ತ ಅಂದರೆ ಪರಮಾತ್ಮ ರಮಾ ವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ಪರಮಾತ್ಮನ ವ್ಯತಿರಿಕ್ತವಾದ ಶಬ್ದಗಳನ್ನು ಬಿಟ್ಟರೆ ಉಳಿದ ಶಬ್ದಗಳಿಂದ ಅವರು ಆ ಒಂದು ವಿಶಿಷ್ಟವಾದ ಲಕ್ಷಣಗಳಿಂದ ಅವರು ಯುಕ್ತರಾಗಿದ್ದಾರೆ. ಅದಕ್ಕೋಸ್ಕರವೇ ನಾವು ಕೆಲಸಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸರ್ವೇಂದ್ರಿಯಾಭಿಮಾನಿಸ್ಥ, ಸಕಲ ಇಂದ್ರಿಯಾಭಿಮಾನಗಳಲ್ಲಿ ಪ್ರೇರಕನಾಗಿರುವ ಮುಖ್ಯ ಪ್ರಾಣಸ್ಥ, ಮುಖ್ಯ ಪ್ರಾಣದಲ್ಲಿರುವ ವಿಷ್ಣುನ ಪ್ರೇರಿತ, ಪರಮಾತ್ಮನಿಂದ ಪ್ರೇರಿತನಾಗಿ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೆ ಕರ್ಮಚಾಖಿಲಂ, ಪರಮಾತ್ಮನ ಸಂತುಷ್ಟಿಗೋಸ್ಕರ ನಾನು ಕರ್ಮವನ್ನು ಮಾಡ್ತೇನೆ ಅಂತ ತಿಳ್ಕೊಂಡಂತೇಳಿ, ಅಂದರೆ ಮುಖ್ಯ ಪ್ರೇರಕ ಪರಮಾತ್ಮ, ಮುಖ್ಯ ಪ್ರೇರಕತ್ವ ಅಂತ ತಿಳ್ಕೊಂಡಂತ ಅನ್ನೋ ಹೆಸರು ಎಲ್ಲರಿಗೂ ಅವರವರ ಶ್ರೇಷ್ಠವಾದ ದೇವತೆಗಳಲ್ಲಿ ಲಾಗುವಾಗ್ತಾರೆ. ಈಗ ಪ್ರಣವೋಪಾಸಕಾನಾಮ ಅಂತಿಕೊಂಡಂತ ಹೇಳಿದ ನಂತರ ಪ್ರಣವ ಶಬ್ದ ವಾಚ್ಯರು ವಾಯುಬ್ರಹ್ಮರು ಅಂತಿಕೊಂಡಂತೇಳಿ ವಿವರಣೆ ಬರ್ತದೆ. ಓಂಕಾರ ವಾಚ್ಯ ಪ್ರಾಣೋಸೌ ವೇದಾಸೂಕ್ತ ಗುಣಸ್ತಥಾ. ಹಾಗಾದರೆ ಪ್ರಣವ ಇದು ಪರಮಾತ್ಮ ವಾಚ್ಯನಾಗಿದ್ದಲ್ಲೇನು, ಪ್ರಣವ ಉಪಾಸಕರು ಪ್ರಾಣದೇವರು, ಆ ನಂತರ ಓಂಕಾರ ವಾಚ ಪ್ರಾಣೋಸೌ ಅಂತ ತಿಳ್ಕೊಂಡಂತೇಳಿ ಬರ್ತಕ್ಕಂಥ ಆಚಾರ ಭಾಷ್ಯದ ವಾಕ್ಯಕ್ಕೆ ಅರ್ಥ ಏನು ಅಂತ ತಿಳ್ಕೊಂಡಂತಂದರೆ, ಓಂಕಾರದಲ್ಲಿರುವ ಅಕಾರ ಉಕಾರ ಮಕಾರಗಳಿಂದ ಮಾತ್ರ ವಾಚ್ಯರು ವಾಯುದೇವರು. ನಾದ, ಘೋಷ, ಶಾಂತ, ಅತಿಶಾಂತ ಇತ್ಯಾದಿಗಳಿಂದ ಮಹಾಲಕ್ಷ್ಮೀ ದೇವಿ ವಾಚ್ಯಳಾಗಿದ್ದಾಳೆ. ಯಾಕಂತಂದರೆ ಮುಂದೆ ಏನಿದೆ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ, ಇವುಗಳಲ್ಲಿ ಮೋಕ್ಷವೊಂದು ಬಿಟ್ಟು ಉಳಿದಕ್ಕೆ ಮಹಾಲಕ್ಷ್ಮೀ ದೇವಿ ಮುಖ್ಯ ನಿಯಾಮಕಳಾಗಿದ್ದಾಳೆ. ಮೋಕ್ಷಕ್ಕೆ ಪರಮಾತ್ಮ ಮುಖ್ಯ ನಿಯಾಮಕ, ಅವನ ಅನುಮತಿಯಿಂದ ಮಹಾಲಕ್ಷ್ಮಿ, ಅವನ ಅನುಮತಿಯಿಂದ ವಾಯುದೇವರು ಕೂಡ ಮೋಕ್ಷಕ್ಕೆ, ಆದರೆ ಅವರು ಅಧೀನರಾಗಿ ವಾಚ್ಯರಾಗಿದ್ದಾರೆ. ಇಲ್ಲಿ ಪ್ರಣವ ಶಬ್ದ ವಾಚ್ಯ, ಓಂಕಾರ ವಾಚ್ಯ, ಅಕಾರ ಉಕಾರ ಮಕಾರ ವಾಚ್ಯರು. ಈ ರೀತಿಯಾಗಿ ನಾವು ತೆಗೆದುಕೊಳ್ಬೇಕು. ಯಾಕಂದರೆ ಅವಿನಾಶಿತ್ವ ವಾಯುದೇವರಲ್ಲೂ ಇದೆ, ಪರಮಾತ್ಮನಲ್ಲೂ ಇದೆ. ಉತ್ತಮತ್ವ, ಮಹಾಲಕ್ಷ್ಮಿಯ ನಂತರ ಜಗತ್ತಿಗೆ ಉತ್ತಮತ್ವ ವಾಯುದೇವರಲ್ಲೂ ಇದೆ. ಶಾಸ್ತ್ರಗಮ್ಯತ, ಶಾಸ್ತ್ರಗಳಲ್ಲಿ ವಾಯುದೇವರ ಮಹಿಮೆಯು ಸಾಕಷ್ಟು ಬಂದಿದೆ. ಆದ್ದರಿಂದ ಈ ಅರ್ಥದಲ್ಲಿ ಇವರು ಓಂಕಾರ ವಾಚ್ಯರು. ಹೊರತು ಓಂಕಾರ ಶಬ್ದದಿಂದ ವಾಚ್ಯವಾದಂಥ ಅಕಾರ ಉಕಾರ ಮಕಾರ ನಾದ ಘೋಷ ನಾದ ಬಿಂದು ಘೋಷ ಶಾಂತ ಅತಿಶಾಂತ ಇವುಗಳಿಂದ ವಾಚ್ಯವಾದಂಥ ಸೃಷ್ಟಿ ಸ್ಥಿತಿ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಾದಿ ಸ್ವತಂತ್ರತ್ವೇನ ಇವು ಪರಮಾತ್ಮನಲ್ಲಿ ಮಾತ್ರ ಇವೆ. ಅದಕ್ಕೋಸ್ಕರ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಶಬ್ದ ಬ್ರಹ್ಮಾತ್ಮಕೋ ಬ್ರಹ್ಮ ಸರ್ವಶಬ್ದಾಭಿಧೇಯತಃ ಋತೆ ನಾರಾಯಣಾದೀನಾಂ ನಾಮ್ನಾಂ ಸ ವಿಷಯೋ ಯತಃ. ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧಾದಿ ಪರಮಾತ್ಮನ ವಿಶಿಷ್ಟ ನಾಮಗಳು. ಪುರುಷ ಸೂಕ್ತ, ಗಾಯತ್ರಿ ಪ್ರತಿಪಾದ್ಯತ್ವ ಇತ್ಯಾದಿಗಳನ್ನು ಮತ್ತು ಮಹಾಲಕ್ಷ್ಮಿ ಸಂಬಂಧಿತವಾದಂಥ ಶಬ್ದಗಳನ್ನು ಬಿಟ್ಟರೆ ಉಳಿದ ಎಲ್ಲ ಶಬ್ದಗಳಿಂದಲೂ ವಾಯುದೇವರು ವಾಚ್ಯರಾಗಿದ್ದಾರೆ. ಯಾಕೆಂತಂದರೆ ಆ ಶಬ್ದದಿಂದ ಅಭಿವ್ಯಕ್ತವಾಗುವ ಅರ್ಥದ ಯೋಗ್ಯತೆ ಅವರ ಹತ್ರ ಇದೆ.
ಪ್ರತಿಯೊಂದು ಶಬ್ದ ಒಂದು ವಿಶಿಷ್ಟವಾದ ಅರ್ಥವನ್ನು ತೋರಿಸಿಕೊಡ್ತದೆ. ರಾಮ ರಮಯತೆ ಇತಿ ರಾಮ, ಆನಂದದಾಯಕ ಅಂತ ತಿಳ್ಕೊಂಡಂತೆ ಇದು ವಾಯುದೇವರಲ್ಲಿ ಇದೆ. ಆದರೆ ಕೇವಲ ರಾಮವಾಚನ ಆಗಿರ್ತಕ್ಕಂಥ ವ್ಯಕ್ತಿ ಪ್ರಮುಖ ಸ್ವಾತಂತ್ರ್ಯನ ಆನಂದದಾಯಕತ್ವ ಪರಮಾತ್ಮನಲ್ಲಿ ಮಾತ್ರ ಇದೆ. ಅದಕ್ಕೋಸ್ಕರವೇ ಆಚಾರ್ಯರು ಹೇಳ್ತಾರೆ, ವಾಯುದೇವರ ವೈಶಿಷ್ಟ್ಯ ಹೇಗಿದೆ ಅಂತ ತಿಳ್ಕೊಂಡಂತಂದರೆ, ಅನಂತಾಮ್ನಾಯ ವೇದ್ಯೋಸೌ ರಮಾ ವ್ಯತಿರಿಕ್ತ ಪೂರ್ವೋಪಸಿದ್ಧ ವ್ಯತಿರಿಕ್ತ ಅನಂತ ವೇದಗಳಿಂದ ಇವರು ಪ್ರತಿಪಾದ್ಯರಾಗಿದ್ದಾರೆ ವಾಯುದೇವರು. ಅದರ ಜೊತೆಗೆ ಒಂದು ಶಬ್ದವನ್ನು ಸೇರಿಸ್ತಾರೆ, ವಿನಾ ವಿಷ್ಣು ಪ್ರಸಿದ್ಧತಃ, ಪರಮಾತ್ಮನಲ್ಲಿ ಪ್ರಸಿದ್ಧವಾದ, ರಮಾದೇವಿಯಲ್ಲಿ ಪ್ರಸಿದ್ಧವಾದ ಅವುಗಳ ಆ ಶಬ್ದಗಳನ್ನು ಬಿಟ್ಟು, ಆ ಸೂಕ್ತಗಳನ್ನು ಆ ಮಂತ್ರಗಳನ್ನು ಬಿಟ್ಟು ಅನಂತಾಮ್ನಾಯ ವೇದ್ಯಸು ಉಳಿದ ಅನಂತ ವೇದಗಳಿಂದ ಪ್ರತಿಪಾದ್ಯರಾಗಿದ್ದಾರೆ. ವಾಯುದೇವರ ಮಹಿಮೆ ಎಷ್ಟಿರಬೇಕು ಅಂತ ಅನ್ನೋದನ್ನು ಕಲ್ಪನೆ ಮಾಡಿಕೊಳ್ಳೋದು ಭಾಳ ಕಠಿಣವಾಗ್ತಾ ಇದೆ. ಅಂಥ ಅದ್ಭುತವಾಗಿರ್ತಕ್ಕಂಥ ಯೋಗ್ಯತೆಯಿಂದ ಯುಕ್ತರಾಗಿರ್ತಕ್ಕಂಥವರು ವಾಯುದೇವರು. ಇವರ ಬಗ್ಗೆ ಆಚಾರ್ಯರು ಮತ್ತೆ ಹೇಳ್ತಾರೆ, ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಹೇಳ್ತಾರೆ, ದ್ವೌ ಆತ್ಮಾನೋ ಹಿ ದೇವೇಶು, ಆತ್ಮಶಬ್ದ ವಾಚ್ಯರು ಇಬ್ಬರು ಮಾತ್ರ. ಒಬ್ಬನು ಪರಮಾತ್ಮ, ಆನಂತರ ಅವನ ಪರಮಾತ್ಮನ ಜೊತೆ ಮಹಾಲಕ್ಷ್ಮಿ, ಅವನ ನಂತರ ಮುಖ್ಯ ಪ್ರಾಣದೇವರು. ದ್ವೌ ಪ್ರಾಣೋ ಚ ಚೇತನೋ, ಪ್ರಾಣಶಬ್ದ ವಾಚ್ಯರಾಗಿರ್ತಕ್ಕಂಥವರು ಪ್ರಾಣಶಬ್ದ ವಾಚ್ಯವಾಗಿರ್ತಕ್ಕಂಥ ಇಬ್ಬರು, ಆತ್ಮಾನೋ ಹಿ ದೇವೇಶು ದ್ವೌ ಪ್ರಾಣೌ ಚ, ಪ್ರಾಣಶಬ್ದ ವಾಚ್ಯರಾಗಿರ್ತಕ್ಕಂಥವರು ಇಬ್ಬರು ಮಾತ್ರ. ಸಕಲ ಪ್ರೇರಕತ್ವ ಅಂತ ಕೊಂಡಂತೇನಿದೆ, ಲಕ್ಷ್ಮೀದೇವಿ ಅಂತ ತೆಗೆದುಕೊಂಡ್ರೆ ಪರಮಾತ್ಮ ಅಂತ ತೆಗೆದುಕೊಂಡ್ರೆ ಪರಮಾತ್ಮ ಲಕ್ಷ್ಮೀದೇವಿ ಇಬ್ಬರು ಬರ್ತಾರೆ. ಪ್ರಾಣದೇವರನ್ನು ತೆಗೆದುಕೊಂಡಾಗ ಪ್ರಾಣ ಮತ್ತು ವಾಯುದೇವರು ಬ್ರಹ್ಮ ಭಾರತೀ ಸರಸ್ವತಿ ಅವರು ಬರ್ತಾರೆ. ಚೇತನ ಶಬ್ದ ವಾಚ್ಯರಾಗಿರ್ತಕ್ಕಂಥವರು ಪ್ರತಿಯೊಬ್ಬರಿಗೆ ಜೀವನಿಗೂ ಕೂಡ ಪ್ರೇರಣೆ ಮಾಡ್ತಕ್ಕಂಥ ವ್ಯಕ್ತಿ, ಜೀವರಲ್ಲಿ ಚೈತನ್ಯವನ್ನು ತಂದು ಕೊಡ್ತಕ್ಕಂಥವ್ರು, ಅಹಂ ನಾನು ಅಂತಿಕೊಂಡಂತನ್ನೋ ಒಂದು ತಿಳುವಳಿಕೆಯನ್ನು ತಂದು ಕೊಡ್ತಕ್ಕಂಥವರು ಇಬ್ಬರು. ಪರಮಾತ್ಮ ಅಂದರೆ ಲಕ್ಷ್ಮಿ, ಪರಮಾತ್ಮ ಲಕ್ಷ್ಮಿ, ವಾಯು ಬ್ರಹ್ಮರು. ಅಜ್ಞಾನ ಅಭಿಭವ ಸ್ಪೃಷ್ಟವು, ಅಜ್ಞಾನ ಇಲ್ಲದೇ ಇರತಕ್ಕಂಥ ಸರ್ವಜ್ಞರು ಇಬ್ಬರು, ಪರಮಾತ್ಮ ಮತ್ತು ವಾಯುದೇವರು. ವಾಯು ನಾರಾಯಣಶ್ಚತೋ, ಅವ್ರು ಯಾರು? ಸ್ವಾತಂತ್ರ್ಯತ್ವೇನ ಪರಮಾತ್ಮ, ಅವನ ಆಜ್ಞೆಯಿಂದ ಅವನ ಅಧೀನತ್ವೇನ ವಾಯುದೇವರು. ಎಂಥ ಅದ್ಭುತ ಮಹಿಮೆ ವಾಯುದೇವರದನ್ನು ನಾವು ಚಿಂತನೆ ಮಾಡೋದಕ್ಕೋಸ್ಕರ ಪ್ರಯತ್ನ ಮಾಡಬೇಕು. ತಸ್ಮಾತ್, ಆ ಕಾರಣದಿಂದ, ಸರ್ವವೇದೋದಿತೌ ತಸ್ಮಾತ್, ತನ್ನ ವಿಶಿಷ್ಟವಾಗಿರ್ತಕ್ಕಂತಹ ಸಕಲ ಶಬ್ದ ನಿಮಿತ್ತನಾದ ಪರಮ ಮುಖ್ಯ ವೃತ್ತಿಯಿಂದ ವೇದಗಳ ಸಕಲ ಶಬ್ದಗಳಿಂದ ವಾಚನ ಆಗಿರ್ತಕ್ಕಂಥವನು ಶ್ರೀಹರಿ. ಆನಂತರ ಅವನಲ್ಲಿ ಪ್ರಸಿದ್ಧವಾದ ವೇದಗಳನ್ನು ಬಿಟ್ಟು, ಅವನಲ್ಲಿ ಮಾತ್ರ ಪ್ರಸಿದ್ಧವಾದ ವೇದಗಳನ್ನು ಬಿಟ್ಟು, ಮಹಾಲಕ್ಷ್ಮಿಯಲ್ಲಿ ಪ್ರಸಿದ್ಧವಾದ ವೇದ ಭಾಗವನ್ನು ಬಿಟ್ಟು ಉಳಿದ ಅನಂತ ವೇದಗಳಿಂದ ವಾಯುದೇವರು, ವಾಯುಬ್ರಹ್ಮ ವಾಚ್ಯರಾಗಿದ್ದಾರೆ.
ಅವರ ಪತ್ನಿಯವರು ಅವ್ರಿಗಿಂತ ಸ್ವಲ್ಪ ಕಡಿಮೆ ವಾಚಾರ ಆಗಿರ್ಬೋದು. ತಸ್ಮಾತ್ ಏತೌ ದ್ವಾವೇವ, ಆದ್ದರಿಂದಾಗಿ ಇವರಿಬ್ಬರೇ ವೇದ ಪ್ರತಿಪಾದ್ಯರು, ಮುಖ್ಯ ವೇದ ಪ್ರತಿಪಾದ್ಯರು ಅಂತ ಅನಿಸ್ಕೊಳ್ತಾರೆ. ಉಳಿದ ದೇವತೆಗಳು ಅಲ್ಲಿ ಸ್ವಲ್ಪ ಅಲ್ಲೂ ಕೆಲವು ಸೂಕ್ತ, ಕೆಲವು ಶಬ್ದ ಇತ್ಯಾದಿಗಳಿಂದ ವಾಚ್ಯರಾಗಿದ್ದಾರೆ. ಅನ್ಯೇ ಚೈವ ಮಿತೈ ಶಬ್ದೈ, ಉಳಿದವರು ಸೀಮಿತವಾಗಿರ್ತಕ್ಕಂಥ ಶಬ್ದಗಳಿಂದ ವಾಚ್ಯರಾಗಿದ್ದಾರೆ. ಉಚ್ಯಂತೆ ನಾ ಅಮಿತೇ ಕ್ವಚಿತ್, ಅಮಿತ ಶಬ್ದ ಅನಂತ ಶಬ್ದಗಳಿಂದ ವಾಚ್ಯರಾಗಿರ್ತಕ್ಕಂಥವರು ಪರಮಾತ್ಮ ಲಕ್ಷ್ಮಿ, ವಾಯು ಬ್ರಹ್ಮದೇವ. ಇಂಥ ಅದ್ಭುತವಾಗಿರ್ತಕ್ಕಂಥ ಮಹಿಮೆ ಇದು ವಾಯುದೇವರದು. ಅದಕ್ಕೋಸ್ಕರವೇ ಇಷ್ಟೆಲ್ಲ ವಿಚಾರವನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರು ವಾಕ್ಯವನ್ನು ಹೇಳ್ತಾರೆ. ರಮಾ ವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮೇನ, ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮೇನ, ಮುಖ್ಯತಮ ಅನಂತ ಶಬ್ದ ಬದಿಗಿಟ್ಟುಬಿಡಬೇಕು. ವೇದ ಪ್ರತಿಪಾದ್ಯರು ಇಂದ್ರ, ಚಂದ್ರ, ಅಗ್ನಿ, ಮರುತ್ ಇತ್ಯಾದಿ, ಪೂಷನ್ ಇತ್ಯಾದಿ ಅನೇಕ ದೇವತೆಗಳು. ಅವರಲ್ಲಿ ಇವರು ಮುಖ್ಯರು, ಅವರಲ್ಲಿ ಮುಖ್ಯರಿದ್ದಾರೆ. ಇಂದ್ರ ಕಾಮರಿಗಿಂತ ಮುಖ್ಯರಾಗಿರ್ತಕ್ಕಂಥವರು ಗರುಡ, ಶೇಷ, ರುದ್ರರು. ಅವರಿಗೂ ಮುಖ್ಯರಾಗಿರ್ತಕ್ಕಂಥವ್ರು ಮುಖ್ಯತಮರು. ಮುಖ್ಯ ಅಂತ ತಿಳ್ಕೊಂಡಂತಂದರೆ ಇಂದ್ರಾದಿ ದೇವತೆಗಳು. ಮುಖ್ಯತರರು ಅಂತ ತಿಳ್ಕೊಂಡಂತಂದರೆ ಇಂದ್ರ ಕಾಮರಿಗಿಂತಲೂ ಗರುಡ, ಶೇಷ, ರುದ್ರರು. ಮುಖ್ಯತಮರು ವಾಯುದೇವರು. ಸಂಸ್ಕೃತದಲ್ಲಿ ತರ ತಮ, ತರ ಅಂತಂದರೆ ಇಬ್ಬರಲ್ಲೇ ಶ್ರೇಷ್ಠ, ತಮ ಅಂತ ತಿಳ್ಕೊಂಡಂತಂದರೆ ಎಲ್ಲರಿಗಿಂತಲೂ ಶ್ರೇಷ್ಠ, ಬಹುಜನರಿಂದ ಶ್ರೇಷ್ಠರಾಗಿರ್ತಕ್ಕಂಥವ್ರು. ಅವರಿಗೆ ತಮ ಅಂತ ತಿಳ್ಕೊಂಡಂಥೇಳಿ, ಮುಖ್ಯ ತಮ ಅಂತ ತಿಳ್ಕೊಂಡಂಥೇಳಿ ಕರೀತಾರೆ. ಆದ್ದರಿಂದ ಪೂರ್ವ ಪ್ರಸಿದ್ಧ ಅಚಿಂತ್ಯಾಭಿಜ್ಞೇನ ತ್ವಚ್ಚಿತ್ತಾನುಸಾರಿಲ್ಲ, ಪೂರ್ವ ಪ್ರಸಿದ್ಧ ರಮಾ ವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮೇನ ಅಂತನ್ನುವ ಈ ಶಬ್ದವನ್ನು ಹೇಳುವಾಗ ರಾಘವೇಂದ್ರ ಸ್ವಾಮಿಗಳವರು ಎಷ್ಟು ಅನುಸಂಧಾನ ಇಟ್ಕೊಂಡಿರಬೇಕು. ಈ ಅನುಸಂಧಾನ ನಮ್ಮ ಅಲ್ಪಮತಿಗೆ ತಿಳಿದಷ್ಟು ನಮ್ಮ ಅನುಸಂಧಾನ. ಆಚಾರ್ಯರ ಭಾಷ್ಯ ಮತ್ತು ಭಾಗವತ ತಾತ್ಪರ್ಯ ಓದಿದ್ದಕ್ಕೆ ಸ್ವಲ್ಪ ಅನುಸಂಧಾನಕ್ಕೆ ಅನುಕೂಲ. ಇನ್ನು ರಾಘವೇಂದ್ರ ಸ್ವಾಮಿಗಳ ಅನುಸಂಧಾನ ಎಷ್ಟಿರಬೇಕು, ವೇದದ ಬಗ್ಗೆ ಅವರಿಗಿರ್ತಕ್ಕಂಥ ಜ್ಞಾನ ಅವರ ಮಂತ್ರಾರ್ಥ ಮಂಜರಿಯಿಂದ ಗೊತ್ತಾಗ್ತದೆ. ಅದ್ಭುತವಾಗಿರ್ತಕ್ಕಂಥ ಗ್ರಂಥ. ಒಂದು ದೃಷ್ಟಿಯಿಂದ ನಾವೆಲ್ಲರೂ ನಾಮದ ದೃಷ್ಟಿಯಿಂದ ನಾಮಕೆ ವಾಸ್ತೆ ಗುರುಗಳ ಭಕ್ತರು ನಾವು. ಹೊಟ್ಟೆ ಶೂಲೆ ಆಯಿತು, ರಾಘವೇಂದ್ರರೇ ಹೊಟ್ಟೆ ಶೂಲೆ ದೂರ ಮಾಡಿರಿ, ಯಾಕೆ ಸ್ತೋತ್ರದಲ್ಲಿ ಹೇಳಿದ್ದಾರೆ. ಆಗ ತಂದ್ರಾಕಂಪೋಚ ಕೌಂಠ್ಯ ಮುಖಾಯೇ ಚಂದ್ರಿಯೋದ್ಭವ ಇತ್ಯಾದೆಲ್ಲ ದೋಷಗಳು ನಿವಾರಣೆ ಆಗ್ತದೆ ಅಂತ ತಿಳ್ಕೊಂಡಂತೇಳಿ. ಆದರೆ ಅವರ ಗ್ರಂಥ ಎಂದಾದರೂ ಓದಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. 60ಕ್ಕಿಂತಲೂ ಹೆಚ್ಚು ಗ್ರಂಥ ಬರೆದು ಕೊಟ್ಟಿದ್ದಾರೆ. ಅವರ ಉಪಕಾರ ಸ್ಮರಣೆ ಮಾಡಿದರೆ ಸಾಕು, ಒಂದು ಸೆಕೆಂಡ್ ಅವರನ್ನು ಮರೆತರೂ ನಾವು ಕೃತಜ್ಞರಾಗ್ತೇವೆ. ಅಷ್ಟು ಪರಮೋಪಕಾರಿಗಳು ರಾಘವೇಂದ್ರ ಸ್ವಾಮಿಗಳು.
ಇನ್ನು ಅವರಿಂದ ಅವರು ಯಾರನ್ನು ಉಪಾಸನೆ ಮಾಡ್ತಾರೆ ಅಂತ ವಾಯುದೇವರು ಎಷ್ಟು ದೊಡ್ಡವರು ಇರ್ಬೋದು ಅಂತ ಅನ್ನೋದು ಕಲ್ಪನೆ ಮಾಡಿ. ಅನಂತ ಗುಣಪೂರ್ಣೇನ, ಇದರ ನಂತರದ ವಾಕ್ಯ ಅನಂತ ಗುಣ ಪರಿಪೂರ್ಣ. ಅನಂತ ಗುಣಪೂರ್ಣ ಏನಪ್ಪ ಅನಂತ? ಅನಂತ ಗುಣ ಪರಿಪೂರ್ಣ ಪರಮಾತ್ಮ. ಅನಂತ ಗುಣ ಪರಿಪೂರ್ಣ ಮಹಾಲಕ್ಷ್ಮೀ ದೇವಿ. ಇವರೆಲ್ಲಿಂದ ಬಂದರು? ಇವರು ಅನಂತ ಗುಣ ಪರಿಪೂರ್ಣರು ಹೇಗೆ? ಪರಮಾತ್ಮನ ದೃಷ್ಟಿಯಿಂದ ಇವರು ಶಾಂತ ಗುಣಪೂರ್ಣರಾಗಿದ್ದರೆ, ರುದ್ರಾದಿ ದೇವತೆಗಳ ದೃಷ್ಟಿಯಿಂದ, ನಮ್ಮ ದೃಷ್ಟಿಯಿಂದಂತೂ ಸರಿ, ರುದ್ರಾದಿ ದೇವತೆಗಳ ದೃಷ್ಟಿಯಿಂದ ಎಣಿಸಲಾರದಷ್ಟು ಗುಣಗಳಿಂದ ಯುಕ್ತರಾಗಿರ್ತಕ್ಕಂಥವರು ವಾಯುದೇವರು. ಯಾಕೆ ಅಂತ ತಿಳ್ಕೊಂಡಂತಂದರೆ, ವಾಯುದೇವರು ಅನಂತ ಜೀವ ನಿಯಾಮಕರು ಕೂಡ ಹೌದು. ವಾಯುದೇವರು ಅನಂತ ಜೀವ ನಿಯಾಮಕರು. ವಾಯುದೇವರು ಅನಂತ ಜೀವರ ಅಂತರ್ಯಾಮಿಗಳು. ಇದಕ್ಕಿಂತ ಮೊದಲು ಸಾಕಷ್ಟು ಸಲ ನಾನು ವಿವರಣೆ ಮಾಡಿದ್ದೇನೆ. ವಾಯುದೇವರು ಸಕಲ ಅನಂತ ಜೀವರ ಸ್ಥೂಲ ಶರೀರ, ಅನಿರುದ್ಧ ಶರೀರ, ಆನಂತರ ಲಿಂಗ ಶರೀರ, ಆನಂತರ ಸ್ವರೂಪ ಶರೀರದಲ್ಲಿಯೂ ಕೂಡ ಪ್ರವೇಶ ಮಾಡಿ ಅವರಿಗೆ ನಿಯಾಮಕರಾಗಿದ್ದಾರೆ. ಅನಂತ ಜೀವರಾಶಿಗಳು ಇದ್ದಾಗ ಅವರನ್ನು ನಿಯಮನ ಮಾಡ್ತಾ ಇದ್ದರೆ ಅವರಿಗೆ ಅಷ್ಟು ಅನಂತ ರೂಪ ಇದೆ ಅಂತ ಅರ್ಥ ಆಯಿತು. ಅನಂತ ರೂಪ ಇದೆ ಅಂತ ತಿಳ್ಕೊಂಡಂತಂದರೆ ಅಷ್ಟು ಜನರ ನಿಯಾಮಕತ್ವ ರೂಪವಾದ ಗುಣ ಅವ್ರ ಹತ್ರ ಇದೆ ಅಂತ ಅರ್ಥ ಆಯಿತು. ಯಾಕಂದ್ರೆ ನಿಯಮನ ಮಾಡಬೇಕಾಗಿದ್ರೆ ಅಷ್ಟು ಗುಣ ಇರಬೇಕಲ್ಲ. ಪರಮಾತ್ಮನ ದೃಷ್ಟಿಯಲ್ಲಿ ಅವ್ರ ಗುಣ ಶಾಂತ ಇರಬಹುದು. ಆದರೆ ನಮ್ಮ ದೃಷ್ಟಿಯಲ್ಲಿ ನಮ್ಮ ಬಿಟ್ಬಿಡಿ, ನಾವೆಲ್ಲ ಮಹಾ ಅಜ್ಞಾನಿಗಳು, ಒಂದು 10 ಗುಣ ಎಣಿಸ್ಲಿಕ್ಕೆ ನಮ್ಮ ಕಡೆಯಿಂದ ಆಗೋದಿಲ್ಲ. ಆದರೆ ರುದ್ರಾದಿ ದೇವತೆ, ಗರುಡಶೇಷ ರುದ್ರರು ಸಕಲ ವೇದದ ಸ್ವರೂಪ ಅಂತ ಅನಿಸ್ಕೊಂಡಿದ್ದ ಗರುಡ, ಸಕಲ ಪಂಚರಾತ್ರಾದಿ ಶಾಸ್ತ್ರಗಳ ರೂಪ ಅಂತ ಅನಿಸ್ಕೊಂಡಿರ್ತಕ್ಕಂಥ ಶ್ರೇಷ್ಠದೇವರು, ಸಕಲರ ಮನೋನಿಯಾಮಕರಾಗಿರ್ತಕ್ಕಂಥ ರುದ್ರದೇವರು ಕೂಡ ಈ ವಾಯುದೇವರ ಗುಣವನ್ನು ಎಣಿಸ್ಲಿಕ್ಕಾಗೋದಿಲ್ಲ. ಯಾಕೆ ಅಂತ ತಿಳ್ಕೊಂಡಿದ್ದು, ಯಾವುದೇ ಶಬ್ದ ತೆಗೆದುಕೊಳ್ಳಿ, ಆ ಶಬ್ದದಿಂದ ಅರ್ಥ ಏನು ಬರ್ತದೆ, ಆ ಅರ್ಥದ ಯೋಗ್ಯತೆ ವಾಯುದೇವರಲ್ಲಿ ಪರಿಪೂರ್ಣವಾಗಿದೆ. ಯಾವುದೇ ಶಬ್ದ ತೆಗೆದುಕೊಳ್ಳಿ. ನದಿ ನದತೆ ಐತಿ. ನದಿ ಪ್ರವಾಹಿಸುವಾಗ ಒಂಥರ ಶಬ್ದ ಬರ್ತದೆ. ನದಿಯ ಶಬ್ದದ ಗಾಂಭೀರ್ಯ ನೋಡಬೇಕಾಗಿತ್ತು ಅಂತ ಒಂದು ಕೆಲಸ ಮಾಡಿ, ಬದ್ರಿಗೆ ಹೋಗಿ ಆ ಅಲಕನಂದಿಯ ದಂಡೆಯ ಮೇಲೆ ಇದು ಯಾವುದು ಧರ್ಮಶಾಲೆಗಳು, ಅಲ್ಲಿ ಒಂದು ರೂಮ್ ತೆಗೆದುಕೊಳ್ಳಿ. ಆ ರೂಮ್ನಲ್ಲಿ ಮಲ್ಕೊಳ್ರಿ, ಕಿಟಕಿ ತೆಗಿಬೇಡ್ರಿ, ಬಾಗಿಲ ತೆಗಿಬೇಡಿ. ಕಿಟಕಿ ಬಾಗಿಲ ತೆಗೆದ್ರೆ ಆ ಚಳಿ ನೀವು ತಡೀಲಿಕ್ಕೆ ಆಗೋದಿಲ್ಲ. ಬಾಗಿಲ ಕಿಟಕಿ ಮುಚ್ಚಿದರೂ ಭೋರ್ಗರೆಯೋ ಬರೆಯುವ ಆ ಅಲಕನಂದೆಯ ಆ ಒಂದು ಏನು ಶಬ್ದ ಕೇಳಿಸ್ತದಲ್ಲ, ಆಗ ಗೊತ್ತಾಗ್ತದೆ ಅದು ನದಿ ಅಂತ ತಿಳ್ಕೊಂಡಂತೇಳಿ. ಇನ್ನು ಈ ನದಿ ನಾದ ಮಾಡುವ ಗುಣಧರ್ಮ, ಹನುಮಂತ ದೇವರು ಅರ್ಜುನನ ಆ ಪತಾಕೆಯಲ್ಲಿ ಕುಳಿತುಕೊಂಡು ಸಿಂಹನಾದ ಮಾಡಿದರೆ ಕೌರವರ ಸೈನ್ಯದಲ್ಲಿ ಎಷ್ಟೋ ಮಂದಿ ಸತ್ತೋಗ್ತಿದ್ರು. ಸಾವಿರಾರು ಮಂದಿ ಆ ಶಬ್ದದಿಂದ ಸತ್ತೋಗ್ತಿದ್ರು.
ಇನ್ನು ಭೀಮಸೇನ ದೇವರು ಸಿಂಹನಾದ ಮಾಡಿದರೆ ಎದುರಿಗಿರ್ತಕ್ಕಂಥ ಎಲ್ಲ ಸೈನಿಕರು ಹಾರ್ಟ್ ಫೇಲ್ ಆಗಿ ಸತ್ತೋಗ್ತದೆ. ಇನ್ನು ಮಧ್ವಾಚಾರ್ಯರು ಸಿಂಹನಾದ ಮಾಡಿದಾಗ, ಮಧ್ವಾಚಾರ್ಯರು ಪ್ರವಚನ ಕೊಟ್ಟಾಗ ಎಲ್ಲ ಎಷ್ಟು ದುರ್ಮತಗಳಿದ್ದು ಎಲ್ಲ ದುರ್ಮತಗಳು ಕೂಡ ಖಂಡಿತವಾದವು. ಮಧ್ವಜಯದಲ್ಲಿ ಹೇಳ್ತಾರೆ, ನಮ್ಮ ಪ್ರಾಚೀನ ಗುರುಗಳು ಅಂದರೆ ಗೌಡಪಾದರು, ಗೋವಿಂದ ಭಗವತ್ಪಾದರು, ಶಂಕರಾಚಾರ್ಯ ಇತ್ಯಾದಿಗಳು ಅವರು ಬರೆದ ಗ್ರಂಥ ಅಂದರೆ ಶಂಕರ ಭಗವತ್ಪಾದರು ಬರೆದ ಗ್ರಂಥ 1.25 ಲಕ್ಷ ಗ್ರಂಥ ಅಂತಂದರೆ ಮತ್ತೊಂದು ಪುಸ್ತಕ ಅಲ್ಲ, 36 ಅಕ್ಷರಗಳಿಗೆ ಒಂದು ಗ್ರಂಥ ಅಂತ ಕರೀತಾರೆ. 1.25 ಲಕ್ಷ. ಯತ್ ಸಪಾದಂತು ಲಕ್ಷಂ, ಆ 1.25 ಲಕ್ಷಾತ್ಮಕವಾಗಿರ್ತಕ್ಕಂತಹ ನಮ್ಮವರ ಆ ಗ್ರಂಥವನ್ನು ವಾಕ್ಯೇನೇಕೇನಾಕ್ಷಿಪದ್ ಹರ್ಷತೀರ್ಥ ಒಂದು ಶಬ್ದದಿಂದ ಅದನ್ನು ಖಂಡನ ಮಾಡಿಬಿಟ್ರು. ಒಂದು ಶಬ್ದದಿಂದ 1.25 ಲಕ್ಷ ಗ್ರಂಥದ ಖಂಡನೆ. ಹೇಗೆ? ಅವರು ಒಂದೇ ಮಾತು ಕೇಳಿದ್ರು, ವಿಶ್ವಂ ಮಿಥ್ಯಾ, ಜಗತ್ ಮಿಥ್ಯಾ ಅಂತ ಕರಿತಿರಲ್ಲ. ಈ ಜಗತ್ತಿನಲ್ಲಿ ನೀವಿದ್ದೀರೇ ಇಲ್ಲೋ? ನೀವು ಸತ್ಯವನ್ನು ಸುಳ್ಳನು? ನೀವು ಸುಳ್ಳಾಗಿದ್ದರೆ ನಿಮ್ಮ ಮಾತು ಹೇಗೆ ಸತ್ಯ ಆಗಲಿಕ್ಕೆ ಸಾಧ್ಯತೆ ಇದೆ? ನಿಮ್ಮ ಗ್ರಂಥ ಹೇಗೆ ಸತ್ಯ ಆಗಬೇಕು? ನಿಮ್ಮ ಗ್ರಂಥ ಸತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಆನಂತರ ವಿಶ್ವಮಿಥ್ಯ ಅಂತ ನಿಮ್ಮ ಶಬ್ದ ಅಂತೇನಿದೆ, ಅದು ಸತ್ಯವೋ ಸುಳ್ಳು? ಅದು ಕೂಡ ಜಗತ್ತಿನೊಳಗೆ ಇದೆ. ಅದು ಸತ್ಯ ಅಂತಂದರೆ ಜಗನ್ಮಿಥ್ಯ ಅಂತನೂ ಹೊರಟೋಯ್ತು. ನಿಮಗೆ ಇಲ್ಲಿ ತನಕ ಏನು ಸಾಧನೆ ಮಾಡಿರಲ್ಲ ಹೋಯಿತು. ಅದು ಸತ್ಯ ಅಂತ ತಿಳ್ಕೊಂಡಂತಂದರೆ, ಅದು ಮಿಥ್ಯಾ ಅಂತ ತಿಳ್ಕೊಂಡಂತಂದರೆ, ನೀವು ಹೇಳಿದ ಗ್ರಂಥ ಮಿಥ್ಯಾ ಅಂತಂದರೆ ಮಿಥ್ಯಾ ಗ್ರಂಥ ನಮಗೇನು ಜ್ಞಾನ ಕೊಡ್ತದೆ? ನೀವು ಹೇಳುವ ಜೀವ ಸತ್ಯನೂ ಸುಳ್ಳನು, ಈ ರೀತಿಯಾಗಿ ವಿಚಾರ ಬಂದಾಗ ಇದೊಂದೇ. ನಿಮ್ಮ ಅಭಿಪ್ರಾಯ, ನಿಮ್ಮ ಗ್ರಂಥ, ನಿಮ್ಮ ಸಿದ್ಧಾಂತ ಇವೆಲ್ಲ ಜಗದ ಅರ್ಥಪಾತಿಗಳು, ಜಗತ್ತಿನೊಳಗೆ ಇರ್ತಕ್ಕಂಥಗಳು. ಜಗತ್ತು ಬಿಟ್ಟಿಲ್ಲ. ಜಗತ್ತು ಬಿಟ್ಟಿಲ್ಲ ಅಂತ ತಿಳ್ಕೊಂಡಂತಂದಮೇಲೆ ಅದನ್ನು ಮಿಥ್ಯಾ ಅಂತ ತಿಳ್ಕೊಂಡಂತಂದರೆ ನೀವು ಹೇಳಿದ್ದೆಲ್ಲ ಮಿಥ್ಯಾ, ಅದನ್ನು ಜನ ಯಾಕೆ ನಂಬಬೇಕು? ಸತ್ಯ ಅಂದರೆ ನಿಮ್ಮ ಸಿದ್ಧಾಂತಕ್ಕೆ ವಾದ. ಹೀಗೆ ಮಧ್ವಾಚಾರ್ಯ ಒಂದು ಪ್ರಶ್ನೆ, ಒಂದು ವಾಕ್ಯ ಅವರೆಲ್ಲ ಸಂಪೂರ್ಣ ವೇದಾಂತವನ್ನು ಖಂಡನ ಮಾಡಿಬಿಡ್ತಾರೆ. ಆದ್ದರಿಂದಾಗಿ ನದಿ ಶಬ್ದವಾಚರು ಆಯಿತು. ಹೀಗೆ ಯಾವುದೇ ಶಬ್ದ ತೆಗೆದುಕೊಳ್ಳಿ, ಆ ಶಬ್ದ ಬರಲಿಕ್ಕೆ ಕಾರಣ ಏನು, ಆ ಶಬ್ದ ಯಾವ ಗುಣವನ್ನು ವ್ಯಕ್ತಪಡಿಸ್ತದೆ, ಆ ಶಬ್ದ ಯಾವ ವಿಶೇಷತೆಯನ್ನು ವ್ಯಕ್ತಪಡಿಸ್ತದೆ, ಆ ವಿಶೇಷತೆಯಿಂದ ಯುಕ್ತರಾಗಿರ್ತಕ್ಕಂಥವರು ವಾಯುದೇವರು. ಆದ್ದರಿಂದಾಗಿ ಅನಂತ ಜೀವರಾಶಿಗಳ 4 ಶರೀರದ ಅಂತರ್ಗತರಾಗಿ ತನ್ನಿಯಾಮಕರಾಗಿದ್ದರಿಂದ, ಅನಂತ ಜೀವರಾಶಿಗಳಲ್ಲಿ ಅವರು ವ್ಯಾಪ್ತರಾದ್ದರಿಂದಾಗಿ, ಅನಂತ ಜೀವರಾಶಿಗಳ ನಿಯಾಮಕರಾದ್ದರಿಂದಾಗಿ, ಅನಂತ ಜೀವರಾಶಿಗಳ ಪ್ರೇರಕರಾದ್ದರಿಂದಾಗಿ, ಅನಂತ ಜೀವರಾಶಿಗಳ ಮಾರ್ಗದರ್ಶಕರಾದ್ದರಿಂದಾಗಿ ವಾಯುದೇವರು ಅನಂತ ಗುಣ ಪರಿಪೂರ್ಣ. ಈ ರೀತಿಯಾಗಿ ಅನಂತ ಶಬ್ದಕ್ಕೆ ಬೇರೆ ಬೇರೆ ಅರ್ಥ ಇದೆ. ನಮಗೆ ಎಣಿಸಲಾರದದ್ದು ಅನಂತ, ದೇವತೆಗಳು ಎಣಿಸಲಾರದದ್ದು ಇನ್ನೂ ವಿಸ್ತಾರವಾದ ಅನಂತ, ಏನು ರಮಾದೇವಿಗೂ ಎಣಿಸಲಾರದಂಥ ಅನಂತತ್ವ ಪರಮಾತ್ಮನದು. ಆದ್ದರಿಂದಾಗಿ ಇವತ್ತಿನ ದಿನ ನಾವು ಸಂಕ್ಷಿಪ್ತವಾಗಿ
ಪೂರ್ವ ಪ್ರಸಿದ್ಧ ರಮಾ ವ್ಯತಿರಿಕ್ತ ಪೂರ್ವ ಪ್ರಸಿದ್ಧ ವ್ಯತಿರಿಕ್ತ ಅನಂತ ವೇದ ಪ್ರತಿಪಾದ್ಯ ಮುಖ್ಯತಮೇನ ಅನಂತ ಗುಣ ಪರಿಪೂರ್ಣೇನ ಅಂತನ್ನುವ ವಿಶೇಷಣಗಳ ಅರ್ಥವನ್ನು ಯಥಾಶಕ್ತಿ ಚಿಂತನೆ ಮಾಡೋದಕ್ಕೋಸ್ಕರ ನಾವು ಪ್ರಯತ್ನಿಸಿದ್ದೇವೆ. ಉಳಿದ ವಾಕ್ಯಗಳ ಚಿಂತನೆಯನ್ನು ಕೂಡ ನಾವು ಮತ್ತೆ ಪುನಃ ನಾಳೆ ನಾಡಿದ್ದು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಪ್ರಣತಾಮಾರ್ತಿನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಟಜಾತ್ ನಶ್ಯಂತಿ ಸಕಲಾ ರೋಗಾಃ ಸತ್ಯಂ ಸತ್ಯಂ ವದಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಕಂ ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡ ಮಂಡಲ. ಶ್ರೀಕೃಷ್ಣ.